ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2019ರಲ್ಲಿ ರಿಲೀಸ್ ಆಗಿದ್ದ ದ ಕ್ಲೆನ್ಸಿಂಗ್ ಅವರ್ ಅನ್ನೋ ಹಾರರ್ ಮೂವಿಯ ಸ್ಟೋರಿಯನ್ನ ನೋಡೋಣ. 2016ರಲ್ಲಿ ದ ಕ್ಲೆನ್ಸಿಂಗ್ ಅವರ್ ಅನ್ನೋ ಶಾರ್ಟ್ ಫಿಲ್ಮ್ ಬಂದಿತ್ತು. ಇದು ಎಷ್ಟು ಪಾಪ್ಯುಲರ್ ಆಯ್ತು ಅಂದ್ರೆ ಈ ಶಾರ್ಟ್ ಫಿಲ್ಮ್ ನ ಡೈರೆಕ್ಟರ್ ಡ್ಯಾಮಿಯನ್ ಲೆವೆಕ್ ಅವರು 2019ರಲ್ಲಿ ಈ ಸ್ಟೋರಿಯನ್ನ ಹಿಡ್ಕೊಂಡು ಫುಲ್ ಲೆಂತ್ ಫಿಲ್ಮ್ ನ ಮಾಡ್ತಾರೆ. ಈ ಮೂವಿಯ ಸ್ಟೋರಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾಲಿ ವ್ಯೂಸ್ ಮತ್ತೆ ಫಾಲೋವರ್ಸ್ ನ ಗಳಿಸೋಕೆ ಅಂತ ಒಂದು ಗ್ರೂಪ್ ಅವರು ನಕಲಿ ಫಾದರ್ ನ ಕರ್ಕೊಂಡು ಬಂದು ನಕಲಿ ಎಕ್ಸಾರ್ಸಿಸಮ್ ಮಾಡಿಸ್ತಾರೆ. ಈ ಲೈವ್ ವಿಡಿಯೋನ ಲಕ್ಷಾಂತರ ಜನ ನೋಡೋಕೆ ಶುರು ಮಾಡಿದಾಗ ಪದೇ ಪದೇ ಡೀಮನ್ಗೆ ಪೊಸೆಸ್ಟ್ ಆಗಿದ್ದಾರೆ ಅಂತ ಒಬ್ರಲ್ಲ ಒಬ್ರನ್ನ ಕರ್ಕೊಂಡು ಬಂದು ನಾಟಕ ಮಾಡ್ತಿರ್ತಾರೆ. ಎಲ್ಲಿವರೆಗೂ ಅಂದ್ರೆ ನಿಜವಾದ ಡೀಮನ್ ಬರೋವರೆಗೂ. ಗೊತ್ತಿಲ್ಲದಲೇ ಇರೋ ವಿಷಯದಲ್ಲಿ ಕೈ ಹಾಕಿ ಅತ್ಯಂತ ಶಕ್ತಿಶಾಲಿ ಡೀಮನ್ ಲೂಸಿಫರ್ ನ ಭೂಮಿಗೆ ಬರೋ ಹಾಗೆ ಮಾಡ್ತಾರೆ. ಇದರಿಂದ ಜಗತ್ತಿನ ಅಂತ್ಯ ಕೂಡ ಶುರು ಆಗುತ್ತೆ. ಹೇಗೆ ಸಣ್ಣದಾಗಿ ಶುರು ಆದ ಒಂದು ನಕಲಿ ಎಕ್ಸಾರ್ಸಿಸಮ್ ಇಡೀ ಜಗತ್ತಿನ ಅಂತ್ಯಕ್ಕೆ ಹೇಗೆ ಕಾರಣ ಆಯ್ತು ಅನ್ನೋದನ್ನ ಈ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಈ ಮೂವಿಯ ಕತೆ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಫಾದರ್ ಮ್ಯಾಕ್ಸ್ ಒಬ್ಬ ಪೊಸೆಸ್ಟ್ ಆಗಿರೋ ವ್ಯಕ್ತಿಯ ಮೇಲೆ ಎಕ್ಸಾರ್ಸಿಸಮ್ ಮಾಡ್ತಾ ಇದ್ದಾರೆ. ಈ ಎಕ್ಸಾರ್ಸಿಸಮ್ ತುಂಬಾನೇ ಅಗ್ರೆಸಿವ್ ಆಗಿದೆ, ಯಾಕಂದ್ರೆ ಇವನನ್ನ ಪೊಸೆಸ್ ಮಾಡ್ಕೊಂಡಿರೋ ಡೀಮನ್ ತುಂಬಾನೇ ಪವರ್ಫುಲ್. ಏನೇ ಮಾಡಿದ್ರು ಇವನ ದೇಹವನ್ನ ಬಿಟ್ಟು ಹೋಗ್ತಿಲ್ಲ. ಮ್ಯಾಕ್ಸ್ ಮೇಲೆನೆ ದಾಳಿ ಮಾಡ್ತಾ ಇದೆ. ಆದ್ರೆ ಫಾದರ್ ಮ್ಯಾಕ್ಸ್ ಹೇಗೋ ಮಾಡಿ ಆ ಡೀಮನ್ ನ ಹೆಸರು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನ ಹೇಳಿ ನರಕಕ್ಕೆ ವಾಪಸ್ ಕಳಿಸ್ತಾರೆ. ಇದರಿಂದ ಆ ವ್ಯಕ್ತಿಯ ಫ್ಯಾಮಿಲಿ ಅವ್ರಿಗೆ ತುಂಬಾನೇ ಖುಷಿ ಆಯ್ತು. ಸೊ ಈಗ ಸ್ನೇಹಿತರೆ, ನಮ್ಗೆ ಎರಡು ವಿಷಯ ಗೊತ್ತಾಗೋದೇನಂದ್ರೆ, ಮೊದಲನೇದು ಎಕ್ಸಾರ್ಸಿಸಮ್ ಮಾಡೋದನ್ನ ಇವರು ದ ಕ್ಲೆನ್ಸಿಂಗ್ ಅವರ್ ಅನ್ನೋ ಪ್ರೋಗ್ರಾಮ್ ಮಾಡಿ ಲೈವ್ ಸ್ಟ್ರೀಮ್ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ಇಷ್ಟೊತ್ತು ನಡೆದಿದ್ದೆಲ್ಲ ನಕಲಿ ಎಕ್ಸಾರ್ಸಿಸಮ್. ಮ್ಯಾಕ್ಸ್ ತನ್ನ ಫ್ರೆಂಡ್ ಡ್ರ್ಯೂ ಜೊತೆ ಸೇರ್ಕೊಂಡು ಆಕ್ಟರ್ಸ್ ನ ಕರೆಸಿ ಆಕ್ಟ್ ಮಾಡಿಸಿದ್ದು ಅಷ್ಟೇ, ವ್ಯೂಸ್ ಗೋಸ್ಕರ. ಮತ್ತೆ ಅವರ ಆಡಿಯನ್ಸ್ ಗೆ ಮರ್ಚಂಡೈಸ್ ನ ಕೂಡ ಸೇಲ್ ಮಾಡ್ತಿರ್ತಾರೆ. ಬಟ್ಟೆ ಆಗಿರ್ಬೋದು, ಹೋಲಿ ವಾಟರ್ ಆಗಿರ್ಬೋದು, ಇದೇ ರೀತಿ ದೇವರಿಗೆ ಸಂಬಂಧಪಟ್ಟ ಪವಿತ್ರವಾದ ವಸ್ತುಗಳಂತ ಸುಳ್ಳು ಹೇಳಿ ಮಾರಾಟ ಮಾಡ್ತಿರ್ತಾರೆ. ಮ್ಯಾಕ್ಸ್ ಗೆ ಬೇಜಾರೇನಂದ್ರೆ, ಸೋಷಿಯಲ್ ಮೀಡಿಯಾಲಿ ಇವನಿಗೆ 50,000 ಫಾಲೋವರ್ಸ್ ಆಗಿದ್ದಾರೆ, ಆದ್ರೂ ಯಾಕೆ ಬ್ಲೂಟಿಕ್ ಬಂದು ವೆರಿಫೈ ಆಗಿಲ್ಲ ಅಂತ. ಅಂದ್ರೆ 50,000 ಫಾಲೋವರ್ಸ್ ಅಂದಾಗ ನೆನಪಾಯ್ತು ಸ್ನೇಹಿತರೆ, ನಾವು ಕೂಡ 50,000 ಸಬ್ಸ್ಕ್ರೈಬರ್ಸ್ ಹತ್ರ ಇದೀವಿ. ಯಾರಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಇವನ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕ್ಯಾಮ್ರಾಮನ್ ಟಾಮಿ, ಸೌಂಡ್ ನ ಹ್ಯಾಂಡಲ್ ಮಾಡೋ ಕ್ರಿಸ್, ಮತ್ತೆ ಹೊಸದಾಗಿ ಜಾಯ್ನ್ ಆಗಿರೋ ರೈಲಿ. ಇಷ್ಟು ಜನ ಇದ್ದಾರೆ. ಸೊ ಇವತ್ತು ಲೈವ್ ಸ್ಟ್ರೀಮಿಂಗ್ ಸಖತ್ತಾಗಿ ನಡೀತು ಅಂತ ಎಲ್ಲರೂ ಪಾರ್ಟಿ ಮಾಡ್ಬೇಕಾದ್ರೆ ಮ್ಯಾಕ್ಸ್ ನ ಇಬ್ರು ಫ್ಯಾನ್ಸ್ ಬರ್ತಾರೆ. ಇವರ ಹೆಸರು ಬ್ರೆಂಡಾ ಮತ್ತೆ ಡಿಸೈರಿ ಅಂತ. ಫಾಕ್ಸ್ಗೆ ಡಿಸೈರಿ ಕೇಳ್ತಾಳೆ, ನಿಮ್ಮಷ್ಟು ಹ್ಯಾಂಡ್ಸಮ್ ಆಗಿರೋ ವ್ಯಕ್ತಿ ಹುಡುಗಿರಿಂದ ದೂರ ಇರೋದಕ್ಕೆ ಹೇಗೆ ಸಾಧ್ಯ ಅಂತ. ಡಿಸೈರಿಗೆ ಸ್ವಲ್ಪ ಜಾಸ್ತಿನೇ ಡಿಸೈರ್ ಇರೋ ಹಾಗೆ ಕಾಣ್ತಾ ಇದೆ. ನಂತರ ಇವರಿಬ್ರು ರೂಮ್ಗೆ ಹೋಗಿ ಸೆಕ್ಸುಯಲಿ ಇನ್ವಾಲ್ವ್ ಆದಾಗ ಒಂದು ಸೆಕೆಂಡ್ಗೆ ಡಿಸೈರಿಯ ಜಾಗದಲ್ಲಿ ಇವನಿಗೆ ಒಬ್ಳು ವಯಸ್ಸಾದ ಮಹಿಳೆ ಕಾಣಿಸ್ಕೊಂತಾಳೆ. ಈ ಮಹಿಳೆಯ ಒಂದು ಕಣ್ಣು ಕಿತ್ತೋಗಿದೆ. ಇವಳನ್ನ ನೋಡ್ತಿದ್ದಂಗೆ ಮ್ಯಾಕ್ಸ್ ಹೆದರ್ಕೊಂಡು ಬೆಡ್ ಮೇಲಿಂದ ಹಾರಿ ಓಡೋಗ್ತಾನೆ. ನೆಕ್ಸ್ಟಿನಲ್ಲಿ ಡ್ರ್ಯೂ ಮತ್ತೆ ಅವನ ಗರ್ಲ್ ಫ್ರೆಂಡ್ ಲೇನ್ ನ ತೋರಿಸ್ತಾರೆ. ಲೇನ್ಗೆ ಡ್ರ್ಯೂ ಮ್ಯಾಕ್ಸ್ ಜೊತೆ ವರ್ಕ್ ಮಾಡೋದು ಇಷ್ಟ ಇಲ್ಲ. ಡ್ರ್ಯೂ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾನೆ, ಆದ್ರೆ ಅದಕ್ಕೆ ತಕ್ಕನಾಗಿ ಯಾವತ್ತೂ ಇವನಿಗೆ ಮ್ಯಾಕ್ಸ್ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಅದಕ್ಕೆ ಮ್ಯಾಕ್ಸ್ ಜೊತೆ ಇರೋದು ಬಿಟ್ಟು ಸೆಪರೇಟ್ ಆಗಿ ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಲೇನ್ಗೆ ಆಸೆ. ಈಗಾಗಲೇ ಇವಳಿಗೂ ಕೂಡ ಒಂದು ಮೂವಿಯಲ್ಲಿ ಮೇಕಪ್ ಅಸಿಸ್ಟೆಂಟ್ ಆಗಿ ಕೆಲಸ ಸಿಕ್ಕಿದೆ. ಸದ್ಯದಲ್ಲೇ ಇಬ್ಬರ ಮದುವೆ ಕೂಡ ಇದೆ. ಇದೇ ಸಮಯಕ್ಕೆ ಡ್ರ್ಯೂಗೆ ಒಂದು ಪಾರ್ಸಲ್ ಬರುತ್ತೆ, ಅವರಪ್ಪ ಕಳಿಸಿರೋದು. ಅದರಲ್ಲಿ ಒಂದು ಕನ್ನಡಕ ಇದೆ. ಇದರ ವಿಶೇಷತೆ ಏನಂದ್ರೆ, ಕಂಪ್ಯೂಟರ್ ಅಥವಾ ಮೊಬೈಲ್ ನ ಇದಕ್ಕೆ ಕನೆಕ್ಟ್ ಮಾಡಬಹುದು. ಆಗ ಮೊಬೈಲ್ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರೋದು ಕನ್ನಡಕದ ಗ್ಲಾಸ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟಿನಲ್ಲಿ ಮತ್ತೆ ಈ ಕ್ಲೆನ್ಸಿಂಗ್ ಅವರ್ ಲೈವ್ ಸ್ಟ್ರೀಮಿಂಗ್ ಗೆ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದಾರೆ. ಈ ಬಾರಿ ಆಕ್ಟಿಂಗ್ ಮಾಡೋಕೆ ಅಂತ ಒಬ್ಬ ಆಕ್ಟರ್ ನ ಕೂಡ ಕರೆದಿದ್ದಾರೆ. ಈ ಆಕ್ಟರ್ ನ ಹೆಸರು ಡಾಂಟೆ ಅಂತ. ಈ ಆಕ್ಟರ್ ನ ನೋಡಿ ಸ್ನೇಹಿತರೆ, ಆಕ್ಟ್ರೆಸ್ ಅಲ್ವಾ ಅಂತ ಕನ್ಫ್ಯೂಸ್ ಆಗ್ಬೇಡಿ, ಯಾಕಂದ್ರೆ ಹುಡುಗಾನೆ ಹುಡುಗಿ ಬಟ್ಟೆ ಹಾಕೊಂಡ್ ಬಂದಿರೋದು. ಸೊ ಅಡ್ರೆಸ್ ಹುಡುಕ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಯಾರು ಇರೋದನ್ನ ನೋಡಿ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಅವರು ಏನು ಹೇಳ್ತಿಲ್ಲ. ಪ್ರಾಣಿಗಳ ರೀತಿ ನೆಲದ ಮೇಲೆ ನಡ್ಕೊಂಡ್ ಬರ್ತಾ ಇದ್ದಾರೆ. ಕಾರಣ ಇವರು ಯಾವುದೋ ಡೀಮನ್ ಗೆ ಪೊಸೆಸ್ಟ್ ಆಗಿರೋ ರೀತಿ ಕಾಣ್ತಾ ಇದೆ. ಯಾಕೋ ಇವರು ಅಡ್ರೆಸ್ ಹೇಳೋ ಹಾಗೆ ಕಾಣ್ತಿಲ್ಲ ಅಂತ ಇಲ್ಲಿಂದ ವಾಪಸ್ ಹೊರಟಾಗ ಇವನ ಮೇಲೆ ಸಡನ್ ಆಗಿ ಅವರು ದಾಳಿ ಮಾಡ್ತಾರೆ. ಆಮೇಲೆ ಇವನ್ ಕತೆ ಏನಾಯ್ತು ಅಂತ ಗೊತ್ತಾಗಲ್ಲ. ಮೋಸ್ಟ್ಲಿ ಇವನ್ನ ಸಾಯಿಸಿರ್ಬೋದು. ಈ ಕಡೆ ಡ್ರ್ಯೂಗೆ ಟೆನ್ಷನ್ ಆಗ್ತಿದೆ. ಇನ್ನ 6 ನಿಮಿಷ ಮಾತ್ರ ಇದೆ, ಇನ್ನ ಡಾಂಟೆ ಬರ್ಲಿಲ್ವಲ್ಲ ಅಂತ. ಅದಕ್ಕೆ ಇವತ್ತು ಪೊಸೆಸ್ಟ್ ಆಗಿರೋ ರೀತಿ ಆಕ್ಟ್ ಮಾಡೋಕೆ ತನ್ನ ಗರ್ಲ್ ಫ್ರೆಂಡ್ ಲೇನ್ ನ ಕನ್ವಿನ್ಸ್ ಮಾಡ್ತಾನೆ. ಇದೇ ಸಮಯಕ್ಕೆ ಮ್ಯಾಕ್ಸ್ ಬಂದು ಸ್ಕ್ರಿಪ್ಟ್ ಅನ್ನ ಓದ್ತಾ ರೆಡಿ ಆಗ್ತಿದ್ರೆ ಕ್ರಿಸ್ ಡಸ್ಟ್ಬಿನ್ ಅಲ್ಲಿ ವಾಮಿಟ್ ಮಾಡ್ಕೊಂಡು ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಎಲ್ಲರೂ ಅನ್ಕೊಂತಾರೆ ನೆನ್ನೆ ರಾತ್ರಿದು ಜಾಸ್ತಿ ಆಗಿರ್ಬೇಕು, ನಶೆಯಲ್ಲಿ ಹೀಗೆಲ್ಲ ಆಡ್ತಿದ್ದಾನೆ ಅಂತ. ಮತ್ತೆ ಲೈವ್ ಸ್ಟ್ರೀಮ್ ನ ನೋಡೋಕೆ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋರ್ನ ಈಗ ತೋರಿಸ್ತಾರೆ. ಬ್ರೆಂಡಾ ಮತ್ತೆ ಡಿಸೈರಿ ಬಾರಲ್ಲಿ ಕುತ್ಕೊಂಡು ನೋಡ್ತಿದ್ರೆ ವಾಷಿಂಗ್ಟನ್ ಡಿಸಿ ಅಲ್ಲಿ ಒಬ್ಬ ಶ್ರೀಮಂತ ಫ್ಯಾಮಿಲಿಯ ಹುಡುಗ, ಸೌತ್ ಕೊರಿಯಾಲಿ ಇಬ್ರು ಪೊಲೀಸ್ ಆಫೀಸರ್ಸ್, ಇಸ್ರೇಲ್ ಅಲ್ಲಿ ಒಬ್ರು ಕಪಲ್, ಡಲ್ಲಾಸ್ ನ ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಿರೋರು, ಲಂಡನ್
ಇಂಡಿಯಾ ನಲ್ಲಿ, ಒಮಾನ್ ಅಲ್ಲಿ ಮತ್ತೆ ಮುಂಬೈಗೆ ಹೋಗ್ತಿರೋ ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ ಎಲ್ಲರೂ ದ ಕ್ಲೆನ್ಸಿಂಗ್ ಅವರ್ ಪ್ರೋಗ್ರಾಮ್ ನ ನೋಡ್ತಾ ಇದ್ದಾರೆ. ಲೈವ್ ಸ್ಟ್ರೀಮಿಂಗ್ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸ್ ಮೊದಲು ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ ಇವತ್ತು ಇಲ್ಲಿ ಏನ್ ನಡೆಯುತ್ತೆ ಅಂತ. ಲೇನ್ ನ ಇವರು ಸಬ್ರೀನಾ ಅಂತ ಈಗ ಸದ್ಯಕ್ಕೆ ಕರೀತಾ ಇದ್ದಾರೆ. ಮ್ಯಾಕ್ಸ್ ಹೇಳ್ತಾನೆ ಅವಳನ್ನ ಅವಳ ತಂದೆ ಮತ್ತೆ ತಾಯಿ ತುಂಬಾನೇ ಟಾರ್ಚರ್ ಮಾಡಿದ್ದಾರೆ, ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಇದರ ಕಾರಣ ಅವಳು ಯಾವಾಗ್ಲೂ ಆಲ್ಕೋಹಾಲ್ ಮತ್ತೆ ಡ್ರಗ್ಸ್ ನ ನಶೆಯಲ್ಲಿ ಇರ್ತಾಳೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಡೀಮನ್ ಇವಳನ್ನ ಪೊಸೆಸ್ ಮಾಡ್ಕೊಂಡಿದೆ ಅಂತ ಹೇಳಿ ಎಕ್ಸಾರ್ಸಿಸಮ್ ಶುರು ಮಾಡ್ತಾನೆ. ಡ್ರೂನ ಕಂಪ್ಯೂಟರ್ ಅಲ್ಲಿ ದ ಡೆವಿಲ್ಸ್ ಡಾಟಾ ಬೇಸ್ ಇದೆ. ಅಂದ್ರೆ ಇದರಲ್ಲಿ ಎಲ್ಲಾ ಡಿಮನ್ಸ್ ಗಳಿಗೆ ಸಂಬಂಧಪಟ್ಟ ಹಿಸ್ಟ್ರಿ, ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ಮಂತ್ರವನ್ನ ಹೇಳಬೇಕು ಎಲ್ಲಾ ಇನ್ಫಾರ್ಮೇಶನ್ ಇದೆ. ಎಲ್ಲಾ ಸ್ಕ್ರಿಪ್ಟ್ ಪ್ರಕಾರನೇ ನಡೀತಿರ್ಬೇಕಾದ್ರೆ ಸಡನ್ ಆಗಿ ಒಂದೊಂದೇ ಪ್ರಾಬ್ಲಮ್ ಶುರು ಆಗುತ್ತೆ. ಮೊದಲು ಕ್ರಿಸ್ಗೆ ಲೇನ್ ನ ಜಾಗದಲ್ಲಿ ಏನ್ ಕಾಣುತ್ತೆ ಅನ್ನೋ ಗೊತ್ತಿಲ್ಲ. ಇವಳನ್ನ ನೋಡಿ ಗಾಬರಿಯಾಗಿ ಕೆಳಗೆ ಬೀಳ್ತಾನೆ. ಇವನು ನಶೆಯಲ್ಲಿ ಈ ತರ ಆಡ್ತಾವನೆ ಅಂತ ಮುಖ ತೊಳ್ಕೊಂಡ್ ಬಾ ಅಂತ ಡ್ರೂ ಕಳಿಸಿದಾಗ ನಲ್ಲಿಯಲ್ಲಿ ನೀರ್ ಬದಲು ರಕ್ತ ಬರ್ತಾ ಇದೆ. ಕನ್ನಡಿಯಲ್ಲಿ ಇವನ ಮುಖ ಭಯಾನಕವಾಗಿ ಕಾಣ್ತಾ ಇದೆ. ಈಗ ಕನ್ನಡಿಯ ಒಳಗಿಂದ ಯಾವುದೋ ಕೈ ಹೊರಗೆ ಬರ್ತಿರೋದನ್ನ ನೋಡಿ ಹೆದರುಕೊಂಡು ಹಿಂದಕ್ಕೆ ಬಂದು ಬೀಳ್ತಾನೆ. ತಲೆ ಪೈಪ್ಗೆ ತಗ್ಲಿದ್ರಿಂದ ಇಲ್ಲೇ ಪ್ರಜ್ಞೆ ತಪ್ತಾನೆ. ಲೇನ್ ಪೊಸೆಸ್ಡ್ ಆಗಿರೋ ರೀತಿ ಸಖತ್ತಾಗಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಮ್ಯಾಕ್ಸ್ ಇವಳ ಮೇಲೆ ಹೋಲಿ ವಾಟರ್ ಹಾಕ್ದಾಗ ಬಿಳಿ ಹೊಗೆ ಬರ್ಬೇಕಿತ್ತು, ಆದ್ರೆ ಕೆಂಪು ಹೊಗೆ ಬರ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತ ಟಾಮಿ ಮತ್ತೆ ಡ್ರೂಗೆ ಗೊತ್ತಾಗ್ತಿಲ್ಲ. ಇದಷ್ಟೇ ಅಲ್ಲ, ಲೇನ್ ಕೂಡ ಸ್ಕ್ರಿಪ್ಟ್ ಅಲ್ಲಿ ಇಲ್ದಲಿರೋ ಡೈಲಾಗ್ಸ್ ಎಲ್ಲ ಹೇಳ್ತಾ ಇದ್ದಾಳೆ. ಈಗ ಅವಳು ಮ್ಯಾಕ್ಸ್ಗೆ ಹೊಡೆಯೋಕೆ ಶುರು ಮಾಡ್ತಾಳೆ. ವಾಯ್ಸ್ ಚೇಂಜ್ ಆಗ್ತಿದೆ. ಕಣ್ಣಿಗೆ ಲೆನ್ಸ್ ಹಾಕಿಲ್ಲ ಅಂದ್ರೂ ಕೂಡ ಬೇರೆ ಬಣ್ಣಕ್ಕೆ ಬದಲಾಗ್ತಾ ಇದೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಇವಳು ರಿಯಲ್ ಆಗಿ ಪೊಸೆಸ್ಡ್ ಆಗಿರೋ ರೀತಿ ಕಾಣ್ತಾ ಇದ್ದಾಳೆ. ಟಾಮಿಗೆ ಹತ್ರ ಬಾಯಿಲಿ ಅಂತ ಕರೆದು ನಿನ್ ಟ್ಯಾಟೂ ತುಂಬಾನೇ ಚೆನ್ನಾಗಿದೆ ಅಂತ ಇವಳು ಹೇಳ್ತಿದ್ದಂಗೆ ಇವನ ಕೈಯಲ್ಲಿರೋ ಬೆಂಕಿಯ ಟ್ಯಾಟೂ ಇಂದ ನಿಜವಾದ ಬೆಂಕಿ ಹತ್ಕೊಂಡು ಉರಿಯೋಕೆ ಶುರು ಆದಾಗ ಮ್ಯಾಕ್ಸ್ ಬೆಂಕಿ ಆರ್ಸೋಕೆ ನೋಡ್ತಾನೆ, ಆದ್ರೆ ಆಗ್ತಿಲ್ಲ. ರೈಲಿ ಕೂಡ ಎಕ್ಸ್ಟಿಂಗ್ವಿಷರ್ ನ ತಗೊಂಡ್ ಬಂದಾಗ ಅದರ ಒಳಗಿಂದಾನು ಬೆಂಕಿನೇ ಬರ್ತಾ ಇದೆ. ಇದರಿಂದ ಟಾಮಿ ಪೂರ್ತಿ ಸುಟ್ಟೋಗಿ ಸಾವನ್ನಪ್ತಾನೆ. ಡ್ರೂ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಿದ್ರೆ ಫೋನ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಲೈವ್ ಆಗಿ ಇದನ್ನೆಲ್ಲ ನೋಡ್ತಿರೋ ಜನರು ಫುಲ್ ಶಾಕ್ ಆಗಿದ್ದಾರೆ. ಈಗ ಪೊಸೆಸ್ಡ್ ಆಗಿರೋ ಲೇನ್ ಡ್ರೂಗೆ ಹೇಳ್ತಾಳೆ, ನೀನು ಲೈವ್ ನ ನಿಲ್ಸೋ ಹಾಗಿಲ್ಲ ಮತ್ತೆ ಲೇನ್ ನ ಕಾಪಾಡೋಕು ಬರೋ ಹಾಗಿಲ್ಲ. ಮತ್ತೆ ಮ್ಯಾಕ್ಸ್ ಕ್ಯಾಮ್ರಾ ಮುಂದೆನೆ ಇರಬೇಕು. ರೈಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರೆ ಸಾಯಿಸ್ತೀನಿ ಅಂತ ಹೇಳ್ತಾಳೆ. ಮ್ಯಾಕ್ಸ್ ಮತ್ತೆ ಡ್ರೂ ಏನಾದ್ರು ತಪ್ಪು ಮಾಡಿದ್ರು ಅಂದ್ರೆ ಲೇನ್ ನ ಖಂಡಿತ ಆ ಡೀಮನ್ ಕೊಲ್ಲುತ್ತೆ. ಮ್ಯಾಕ್ಸ್ ಮೊದಲೇ ರಿಯಲ್ ಫಾದರ್ ಅಲ್ಲ, ಎಕ್ಸಾರ್ಸಿಸ್ಟು ಅಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಬೈಬಲ್ ನಲ್ಲಿ ಇರೋ ಬರೋ ವರ್ಸ್ ಎಲ್ಲ ಓದೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಡೀಮನ್ ಇದರಿಂದ ಸ್ವಲ್ಪನೂ ಭಯ ಪಡ್ತಿಲ್ಲ. ಯಾಕಂದ್ರೆ ಮ್ಯಾಕ್ಸ್ ಮೊದ್ಲೇ ನಕಲಿ. ದೇವರನ್ನ ನಂಬೋರು, ಪೂಜೆ ಮಾಡೋರಿಗೆ ಮಾತ್ರ ಡೀಮನ್ಸ್ ಹೆದರೋದು. ಡ್ರೂಗೆ ಇದ್ಯಾಕೋ ರಿಯಲ್ ಡೀಮನ್ ಇರೋ ಹಾಗೆ ಕಾಣ್ತಿದೆ ಅಂತ ಗೊತ್ತಾಗಿ ಡೆವಿಲ್ಸ್ ಡಾಟಾ ಬೇಸ್ ಅಲ್ಲಿ ಇದು ಯಾವ ಡೀಮನ್ ಇರ್ಬೋದು ಅಂತ ಸರ್ಚ್ ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ಯಾವ ಡೀಮನ್ ಅಂತ ಸರಿಯಾಗಿ ಇನ್ಫಾರ್ಮೇಶನ್ ಸಿಗ್ತಿಲ್ಲ. ಈಗ ಪೊಸೆಸ್ಡ್ ಆಗಿರೋ ಲೈನ್ ಕ್ಯಾಮ್ರಾ ನೋಡ್ಕೊಂಡು ಹೇಳ್ತಾಳೆ, ನನ್ನನ್ನ ಫಾದರ್ ಮ್ಯಾಕ್ಸ್ ಕಾಪಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಅಂತ. ಇದೇ ಸಿಕ್ಕಿದ ಚಾನ್ಸ್ ಅಂತ ಜನರೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಒಂದು ಕಮೆಂಟ್ ನ ಸೆಲೆಕ್ಟ್ ಮಾಡಿ ಕಮೆಂಟ್ ಅಲ್ಲಿ ಇರೋ ಹಾಗೆ ಬಟ್ಟೆಯನ್ನ ಬಿಚ್ಚೋಕೆ ಹೇಳ್ತಾಳೆ ಪೊಸೆಸ್ಡ್ ಆಗಿರೋ ಲೇನ್. ಏನ್ ತಲೆ ಕೆಡ್ಸ್ಕೋಬೇಡ, ಬಟ್ಟೆ ತೆಗಿ, ನಾನು ಸೊಂಟದ ಮೇಲೆ ಮಾತ್ರ ಕಾಣೋ ಹಾಗೆ ಕಟ್ ಮಾಡ್ತೀನಿ ಅಂತ ಡ್ರೂ ಏನೋ ಹೇಳ್ತಾನೆ. ಆದ್ರೆ ಬಟ್ಟೆ ತೆಗ್ದ ಮೇಲೆ ಟಾಪ್ ಟು ಬಾಟಮ್ ಎಲ್ಲ ಲೈವ್ ಅಲ್ಲಿ ಕಾಣಿಸ್ತಾ ಇದೆ. ಡ್ರೂಗೆ ಏನು ಮಾಡಕ್ ಆಗ್ತಿಲ್ಲ, ಎಲ್ಲ ಕಂಟ್ರೋಲ್ ಮಾಡ್ತಿರೋದು ಆ ಡೀಮನ್. ಈ ಡೀಮನ್ ಮ್ಯಾಕ್ಸ್ ನ ಮೇಲೆ ಲೈಟ್ ಬಿಟ್ಟು ಡ್ಯಾನ್ಸ್ ಮಾಡೋಕೆ ಹೇಳುತ್ತೆ. ಇವನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಡ್ರೂ ಮೇನ್ಸ್ ನ ಆಫ್ ಮಾಡೋಕೆ ಹೋದಾಗ ಶಾಕ್ ಹೊಡೆದು ಕೆಳಗೆ ಬೀಳ್ತಾನೆ. ಒಂದು ಲೈಟ್ ಕೂಡ ಹೊಡೆದೋಗಿ ಅದರ ಗ್ಲಾಸ್ ಎಲ್ಲ ಕೆಳಗೆ ಬಿದ್ದಿದೆ. ಆ ಗಾಜಿನ ಮೇಲೆನೆ ಮ್ಯಾಕ್ಸ್ ಕೈಯಲ್ಲಿ ಡ್ಯಾನ್ಸ್ ಮಾಡಿಸುತ್ತೆ ಡೀಮನ್. ಈ ಗಾಜಿನ ಮೇಲೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮ್ಯಾಕ್ಸ್ಗೆ ಒಂದು ಘಟನೆ ನೆನಪಾಗುತ್ತೆ. ಏನಂದ್ರೆ ಇವನು ಮತ್ತೆ ಡ್ರೂ ಇಬ್ರು ಚಿಕ್ಕವರಿದ್ದಾಗ ಕ್ಯಾಥೋಲಿಕ್ ಸ್ಕೂಲ್ ನಲ್ಲಿ ಓದ್ತಿರ್ತಾರೆ. ಅಲ್ಲಿ ಇವರು ಡೀಮನ್ ನ ಚಿತ್ರ ಬಿಡಿಸ್ತಿದ್ರು. ದೇವರನ್ನ ನಂಬೋದಿಲ್ಲ ಅಂತ ಇವರ ಟೀಚರ್ ಯಾವಾಗ್ಲೂ ಇವ್ರಿಗೆ ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ರು. ಈಗ ಪ್ರೆಸೆಂಟ್ ಅಲ್ಲಿ ಮ್ಯಾಕ್ಸ್ ನ ಡ್ರೂ ಮತ್ತೆ ರೈಲಿ ಇಬ್ರು ಸಮಾಧಾನ ಮಾಡ್ಬೇಕಾದ್ರೆ ರೈಲಿ ಹೇಳ್ತಾಳೆ, ಆ ಡೀಮನ್ ಪದೇ ಪದೇ ಬಜುಸ್ಟಾಯ್ ಅಂತ ಹೇಳ್ತಾ ಇದೆ. ಇಂಟರ್ನೆಟ್ ಅಲ್ಲಿ ಇದರ ಮೀನಿಂಗ್ ಚೆಕ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಬಜುಸ್ಟಾಯ್ ಅಂದ್ರೆ ಸುಳ್ಳು ಅಂತ. ಅಂದ್ರೆ ಡೀಮನ್ ಖಂಡಿತ ಏನೋ ಉದ್ದೇಶದಿಂದಾನೇ ಇಲ್ಲಿಗೆ ಬಂದಿದೆ. ಮ್ಯಾಕ್ಸ್ ಮತ್ತೆ ಡ್ರೂ ಏನೋ ಸತ್ಯವನ್ನ ಮುಚ್ಚಿಡ್ತಿದ್ದಾರೆ. ಅದನ್ನ ಎಲ್ಲರ ಮುಂದೆ ಹೇಳ್ಸೋಕೆ ಟ್ರೈ ಮಾಡ್ತಿದೆ ಈ ಡೀಮನ್. ಇದೆಲ್ಲ ಮಾಡಿ ಲೈವ್ ನೋಡ್ತಿರೋರ ಸಂಖ್ಯೆ ಜಾಸ್ತಿ ಆಗ್ಲಿ ಅಂತ ಕೂಡ ಟ್ರೈ ಮಾಡ್ತಾ ಪದೇ ಪದೇ ಮಾನಿಟರ್ ನ ನೋಡ್ತಾ ಇದೆ ಆ ಡೀಮನ್. ಜಾಸ್ತಿ ಜನ ಆಡಿಯನ್ಸ್ ಇದಾರ ಅಂತ. ಏನ್ ಕತೆ ಅಂತ ಸ್ನೇಹಿತರೆ ಮುಂದೆ ನಮ್ಗೆ ಗೊತ್ತಾಗುತ್ತೆ. ಗ್ಯಾಪ್ ಅಲ್ಲಿ ಆಗಾಗ ಲೇನ್ಗೆ ಪ್ರಜ್ಞೆ ಬರ್ತಾ ಇದೆ. ಇವಳು ಹೇಳೋದೇನಂದ್ರೆ ಡೀಮನ್ ನ ಮಾತು ಕೇಳಬೇಡಿ, ಅದರ ಉದ್ದೇಶ ಸರಿ ಇಲ್ಲ, ಲೈವ್ ಸ್ಟ್ರೀಮಿಂಗ್ ನ ಮೊದಲು ನಿಲ್ಸಿ ಅಂತ ಹೇಳ್ತಾ ಇದ್ದಾಳೆ. ಈ ಡೀಮನ್ ನ ಉದ್ದೇಶ ಕೂಡ ಲೇನ್ಗೆ ಗೊತ್ತಾಗಿದೆ. ಆದ್ರೆ ಅದೇನು ಅಂತ ಹೇಳೋದಕ್ಕೆ ಆ ಡೀಮನ್ ಬಿಡ್ತಿಲ್ಲ.
ಇದೇ ಸಮಯಕ್ಕೆ ಲೇನ್ ತನ್ನ ಗಂಟಲಿನಲ್ಲಿ ಏನೋ ಸಿಗಾಕೊಂಡಿರೋ ಹಾಗೆ ಆಡ್ತಾ ಇದ್ದಾಳೆ. ಮ್ಯಾಕ್ಸ್ ಏನು ಅಂತ ಬಾಯಿಯ ಒಳಗೆ ಕೈ ಹಾಕಿ ಒಂದು ಬಟ್ಟೆಯನ್ನ ಹೊರಗೆ ತೆಗಿತಾನೆ. ಈ ಬಟ್ಟೆ ಇವರ ಮರ್ಚಂಡೈಸ್ ಆಗಿದೆ. ಇದೇ ರೀತಿ ಬಟ್ಟೆಯನ್ನ ಇವರು ಮಾರಾಟ ಮಾಡ್ತಿರ್ತಾರೆ. ಇದ್ಯಾಕೆ ಬಾಯಿಯಿಂದ ಹೊರಗೆ ಬಂತು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಆದ್ರೆ ಡ್ರೂಗೆ ಗೊತ್ತಾಗುತ್ತೆ ಆ ಡೀಮನ್ ನಾವು ಹೇಳಿರೋ ಸುಳ್ಳನ್ನ ಎಲ್ಲರ ಮುಂದೆ ಒಪ್ಕೊಳ್ಳೋ ಹಾಗೆ ಮಾಡ್ತಿದೆ. ಅದಕ್ಕೆ ಮೊದಲು ನಾವು ಎಲ್ಲ ಒಪ್ಕೋಬೇಕು ಅಂತ ಮ್ಯಾಕ್ಸ್ ನ ಕ್ಯಾಮ್ರಾ ಮುಂದೆ ಕಳಿಸ್ತಾನೆ ಸತ್ಯವನ್ನ ಹೇಳೋಕೆ. ಮ್ಯಾಕ್ಸ್ ಜನರಿಗೆ ಹೇಳ್ತಾನೆ, ನಾವು ಇಲ್ಲಿವರೆಗೂ ಹೋಲಿ ವಾಟರ್ ಈ ಪವಿತ್ರವಾದ ಬಟ್ಟೆ ಎಲ್ಲ ಮಾರ್ತಿದ್ವಿ, ಆದ್ರೆ ಅವು ಯಾವ ಪವಿತ್ರವಾದದ್ದು ಅಲ್ವೇ ಅಲ್ಲ. ಅದರಲ್ಲಿ ಯಾವುದಾದ ಶಕ್ತಿನೂ ಇಲ್ಲ. ಹೋಲಿ ವಾಟರ್ ಕೂಡ ನನ್ನ ಬಾತ್ರೂಮ್ ಸಿಂಕ್ ನ ನೀರು ಅಷ್ಟೇ. ದುಡ್ಡಿನ ಆಸೆಯಲ್ಲಿ ಇದನ್ನೆಲ್ಲ ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂತಾ ಇದ್ದಾನೆ. ಇವನ್ ಎಲ್ಲಾ ವಿಷಯವನ್ನ ಹೇಳಿದ್ರು ಲೇನ್ ತನ್ನ ಗಂಟಲಿನಲ್ಲಿ ಏನೋ ಸಿಗ್ಗಾಕೊಂಡಿರೋ ಹಾಗೆ ಮತ್ತೆ ಆಡ್ತಾ ಇದ್ದಾಳೆ. ಏನು ಅಂತ ಬಾಯಿಯ ಒಳಗೆ 2 ಬೆಟ್ಟನ್ನ ಇಟ್ಟು ನೋಡ್ಬೇಕಾದ್ರೆ ಮ್ಯಾಕ್ಸ್ ನ ಬೆರಳನ್ನ ಕಚ್ಚಿ ಕಟ್ ಮಾಡ್ತಾಳೆ. ಮತ್ತೆ ಒಂದು ಕಾಯಿನ್ ಅನ್ನ ಹೊರಗೆ ಒಗಿತಾಳೆ. ಈ ಕಾಯಿನ್ ನ ಮೇಲೆ ಡ್ರೂನ ಹೆಸರಿದೆ. ಅಂದ್ರೆ ಮ್ಯಾಕ್ಸ್ ದಾಯ್ತು ಈಗ ಡ್ರೂನ ಸರ್ದಿ. ಇವನು ಏನ್ ತಪ್ಪು ಮಾಡಿದನೋ ಸುಳ್ಳು ಹೇಳಿದನೋ ಅದನ್ನ ಒಪ್ಕೋಬೇಕು. ಡ್ರೂ ಹೇಳ್ತಾನೆ, ನಾನು ಮ್ಯಾಕ್ಸ್ಗಿಂತ ಜಾಸ್ತಿ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ. ಅದಕ್ಕೆ ಅವನಿಗೆ ಗೊತ್ತಿಲ್ದಂಗೆ ನಮಗೆ ಬರೋ ಪ್ರಾಫಿಟ್ ಅಲ್ಲಿ 70% ಅಷ್ಟು ನಾನೇ ಇಟ್ಕೊಂತೀನಿ ಅಂತ ಮ್ಯಾಕ್ಸ್ಗೆ ಸಾರಿ ಕೇಳ್ತಾನೆ. ಕ್ಯಾಮ್ರಾ ಮುಂದೆ ಮ್ಯಾಕ್ಸ್ ಆಯ್ತು ನಿನ್ನ ಕ್ಷಮಿಸ್ತೀನಿ ಅಂತ ಹೇಳಿ ಸೈಡ್ಗೆ ಬಂದು ಎಷ್ಟನ್ನ ಎತ್ಕೊಂಡಿದ್ಯೋ ಅದನ್ನ ಇಂಟ್ರೆಸ್ಟ್ ಸಮೇತ ವಾಪಸ್ ಕೊಡ್ಬೇಕು ಅಂತ ಹೇಳ್ತಾನೆ. ಇದೆಲ್ಲ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ ಅಂತ ರೈಲಿ ಓಡೋಗೋದಕ್ಕೆ ನೋಡಿದಾಗ ಇವಳ ತಲೆಗೆ ಒಂದು ಗೊಂಬೆ ಬಂದು ಚುಚ್ಕೊಳ್ಳೋ ಹಾಗೆ ಆ ಡೀಮನ್ ಮಾಡಿ ಇವಳನ್ನ ಸಾಯಿಸುತ್ತೆ. ವ್ಯೂವರ್ಸ್ ಜಾಸ್ತಿನೇ ಆಗ್ತಿದ್ದಾರೆ. 1 ಮಿಲಿಯನ್ ಹತ್ತತ್ರ ಜನ ಲೈವ್ ನೋಡ್ತಾ ಇದ್ದಾರೆ. ಈ ಕಾರಣಕ್ಕೆ ಸರ್ವರ್ ಪ್ರಾಬ್ಲಮ್ ಶುರು ಆದಾಗ ಸರಿ ಮಾಡೋಕೆ ಅಂತ ಡ್ರೂ ಬರ್ತಾನೆ. ಇಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಕ್ರಿಸ್ ಎಚ್ಚರಗೊಂಡು ಹೇಳ್ತಾನೆ, ನಾನು ಬೀಸ್ಟ್ ನ ನೋಡ್ದೆ ಅಂತ. ಮೊದ್ಲು ಡ್ರೂ ಸರ್ವರ್ ನ ಸರಿ ಮಾಡ್ಬಂದು ಏನೋ ಡೀಮನ್ ನ ನೋಡ್ದ, ಹೇಗಿತ್ತು ಅದು ಅಂತ ಕೇಳ್ತಾನೆ. ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಅದು ನೋಡೋದಕ್ಕೆ ನಾಯಿಯ ರೀತಿ ಓಡಾಡ್ತಿತ್ತು, ಅರ್ಧ ಪಕ್ಷಿಯ ರೀತಿ ಅರ್ಧ ಮೇಕೆಯ ರೀತಿ ಇತ್ತು, ಅದರ ಬಾಲ ನೋಡೋದಕ್ಕೆ ಹಾವಿನ ರೀತಿ ಇತ್ತು ಅಂತ ಹೇಳ್ತಾನೆ. ಈಗ ಕ್ರಿಸ್ನ ಮೇಲೆ ಇದ್ದಕ್ಕಿದ್ದಂಗೆ ಯಾವುದೋ ಭಯಾನಕವಾದ ಕ್ರಿಯೇಚರ್ಗಳು ಬಂದು ದಾಳಿ ಮಾಡೋದಕ್ಕೆ ಶುರು ಮಾಡ್ತವೆ. ಈ ಕ್ರಿಯೇಚರ್ಗಳು ಇವನ್ನ ಬಿಟ್ರೆ ಬೇರೆ ಯಾರಿಗೂ ಕಾಣ್ತಿಲ್ಲ. ಅವುಗಳು ತನ್ನ ದೇಹದ ಮೇಲೆ ಹತ್ತೋದಕ್ಕೆ ಶುರು ಮಾಡಿದ್ರಿಂದ ಚಾಕುಯಿಂದ ಅವುಗಳನ್ನ ಕೊಲ್ಲೋದಕ್ಕೆ ಹೋಗಿ ತನಿಗೆ ತಾನೇ ಚಾಕುಯಿಂದ ಚುಚ್ಕೊಂಡು ಸಾವನ್ನಪ್ತಾನೆ. ಇಲ್ಲಿಗೆ ಡೀಮನ್ ಸುಮ್ನಾಗಲ್ಲ. ನೀವು ತುಂಬಾನೇ ಪಾಪಗಳನ್ನ ಮಾಡಿದ್ದೀರಾ, ಎಲ್ಲಾ ಲೆಕ್ಕ ಪಕ್ಕ ಇದೆ, ಸಮಯ ಕಡಿಮೆ ಇದೆ, ಹೇಳೋಕೆ ಜಾಸ್ತಿ ಇದೆ, ಈಗ ಮುಂದೆ ಹೋಗೋಣ ಅಂತ ಹೇಳಿ ಮ್ಯಾಕ್ಸ್ ನೇಣು ಹಾಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡುತ್ತೆ ಈ ಡೀಮನ್. ಈಗ ಏನಾಗುತ್ತೆ ಅಂದ್ರೆ ಆಡಿಯನ್ಸ್ ಇವನು ಬದುಕ್ಬೇಕೋ ಬೇಡವೋ ಅಂತ ವೋಟ್ ಮಾಡಬೇಕು ಲೈಕ್ಸ್ ಕೊಡೋದ್ರ ಮುಖಾಂತರ. ಇವನ್ಗೆ 100% ಲೈಕ್ಸ್ ಬಂದ್ರೆ ಮಾತ್ರ ಉಳಿಯೋದು ಅಂತ ಡೀಮನ್ ಹೇಳ್ತಿದ್ದಂಗೆ ಲೈವ್ ನೋಡ್ತಿರೋ ತುಂಬಾನೇ ಜನ ಲೈಕ್ ಮಾಡೋಕೆ ಶುರು ಮಾಡ್ತಾರೆ. ಇದೇ ಸಮಯಕ್ಕೆ ಮ್ಯಾಕ್ಸ್ ತಾನು ಮಾಡಿರೋ ತಪ್ಪುಗಳನ್ನ ನೆನ್ಪು ಮಾಡ್ಕೊಂತ ಇದ್ದಾನೆ. ಏನಂದ್ರೆ ಕ್ಯಾಥೋಲಿಕ್ ಸ್ಕೂಲಲ್ಲಿ ಇವನು ಮತ್ತೆ ಡ್ರೂ ಓದ್ತಿರ್ಬೇಕಾದ್ರೆ ಮ್ಯಾಕ್ಸ್ಗೆ ಪ್ರೇಯರ್ ನೆನಪಾಗ್ದಲೇ ಇದ್ದಾಗ ಡ್ರೂ ಸೈಲೆಂಟ್ ಆಗಿ ಹೇಳ್ಕೊಡ್ತಾ ಇರ್ತಾನೆ. ಇದನ್ನ ಟೀಚರ್ ನೋಡಿ ಡ್ರೂಗೆ ಹೊಡೆಯೋಕೆ ಶುರು ಮಾಡ್ತಿದ್ದಂಗೆ ಕೋಪದಲ್ಲಿ ಮ್ಯಾಕ್ಸ್ ತನ್ನ ಟೀಚರ್ನ ಜೋರಾಗಿ ತಳ್ತಾನೆ. ಅವಳು ಹೋಗಿ ಪೆನ್ಸಿಲ್ ಮೇಲೆ ಬಿದ್ದು ಅವಳ ಕಣ್ಣಿಗೆ ಚುಚ್ಕೊಂಡು ಸಾವನ್ನಪ್ತಾಳೆ. ಆಗ್ಲಿಂದನೂ ಅವಾಗವಾಗ ಈ ಟೀಚರ್ ಸಾವನ್ನಪ್ಪಿದ ದೃಶ್ಯ ಮ್ಯಾಕ್ಸ್ ನ ಕಣ್ ಮುಂದೆ ಬರ್ತಿತ್ತು. ಮೊದಲು ಮ್ಯಾಕ್ಸ್ ತನ್ನ ಫ್ಯಾನ್ ಡಿಸೈರಿ ಜೊತೆ ರೂಮ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಈ ಟೀಚರ್ ನ ಮುಖಾನೇ ಕಾಣಿಸಿದ್ದು. ಮತ್ತೆ ಮ್ಯಾಕ್ಸ್ ತಾನು ಇಲ್ಲಿವರೆಗೂ ಲೈವ್ ಸ್ಟ್ರೀಮ್ಗೋಸ್ಕರ ಫಾಲೋಯರ್ಸ್ಗೋಸ್ಕರ ಅಂತ ನಕಲಿ ಎಕ್ಸಾರ್ಸಿಸಮ್ ಮಾಡ್ತಿದ್ದ ಎಲ್ಲಾ ವಿಷಯವನ್ನ ಹೇಳಿ ಆಡಿಯನ್ಸ್ಗೆ ಕ್ಷಮೆ ಕೇಳ್ತಾ ಇದ್ದಾನೆ. ಅವ್ರ ಪಾಪ ಏನೋ ಬದುಕೊಳ್ಳಿ ಅಂತ ಲೈಕ್ ಮೇಲೆ ಲೈಕ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಲೈಕ್ಸ್ 100% ಆಗಲ್ಲ, 96%ಗೆ ಬಂದು ನಿಂತ್ಕೊಳ್ಳುತ್ತೆ. ಮ್ಯಾಕ್ಸ್ ಹೇಳ್ತಾನೆ, ನಾನಂತೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ನೀನೇ ಬೇಕಾದ್ರೆ ಸಾಯಿಸು ಅಂತ. ಆಗ ಡೀಮನ್ ಲೇನ್ಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ರಿಂದ ಮ್ಯಾಕ್ಸೇ ನೇಣು ಹಾಕೊಂತಾನೆ. ಡ್ರೂಗೆ ತಕ್ಷಣ ಫ್ಲಾಶ್ ಆಗುತ್ತೆ, ಈ ಡೀಮನ್ ಯಾಕೋ ನಮ್ಮನ್ನೆಲ್ಲ ಜನರ ಮುಂದೆನೆ ಕೊಲ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋ ಹಾಗಿದೆ. ಹಾಗಿದ್ರೆ ಅದನ್ನ ಇಟ್ಕೊಂಡೆ ಬ್ಲಾಕ್ ಮೇಲ್ ಮಾಡೋಣ ಅಂತ ಡೀಮನ್ಗೆ ಹೇಳ್ತಾನೆ. ನೀನು ಇಬ್ಬರನ್ನ ಕೂಡ ಬಿಡೋದಿಲ್ಲ ಅಂದ್ರೆ ನಾನು ಲೈವ್ ಸ್ಟ್ರೀಮ್ ನ ಕಟ್ ಮಾಡ್ತೀನಿ, ಹೇಗಿದ್ರು ನಮ್ಮನ್ನ ಸಾಯಿಸ್ತೀಯಾ, ಆಫ್ ಕ್ಯಾಮ್ರಾನೇ ಸಾಯಿಸು ಅಂತ ಹೇಳಿ ಕಂಪ್ಯೂಟರ್ನ ಕೇಬಲ್ನೇ ತೆಗಿತಾನೆ. ಈಗ ತಕ್ಷಣ ಇಬ್ಬರನ್ನ ಕೂಡ ಡೀಮನ್ ಬಿಡುತ್ತೆ. ಅಂದ್ರೆ ಡ್ರೂ ಗೆಸ್ ಮಾಡಿದ್ದು ನಿಜ. ಈ ಡೀಮನ್ ಯಾಕೋ ಕ್ಯಾಮ್ರಾ ಮುಂದೆನೆ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೆ. ಡೀಮನ್ ಹೇಳುತ್ತೆ, ಈಗ ಮತ್ತೆ ಲೈವ್ ಸ್ಟ್ರೀಮ್ ನ ಆನ್ ಮಾಡು ಅಂತ. ಆನ್ ಮಾಡೋಕ್ಕೂ ಮುಂಚೆ ದ ಡೆವಿಲ್ಸ್ ಡಾಟಾ ಬೇಸ್ ಅಲ್ಲಿ ಈ ಡೀಮನ್ ಯಾವ ರೀತಿ ವರ್ತಿಸ್ತಾ ಇದೆ ಅಂತ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಟೈಪ್ ಮಾಡಿ ಯಾವ ಡೀಮನ್ ಇದಾಗಿರ್ಬೋದು ಅಂತ ಡ್ರೂ ನೋಡಿದಾಗ ಗೊತ್ತಾಗುತ್ತೆ. ಆಮೋನ್ ಅನ್ನೋ ಡೀಮನ್ ನ ಹೆಸರು ಬರುತ್ತೆ. ಡೀಮನ್ ನ ಹೆಸರು ಗೊತ್ತಾಯ್ತು, ಈಗ ಅದನ್ನ ಸೋಲ್ಸೋಕೆ ಅಂತ ಇರೋ ಮಂತ್ರವನ್ನ ಹೇಳ್ಬೇಕು ಅಷ್ಟೇ. ಆದ್ರೆ ಈ ಡಾಟಾ ಬೇಸ್ಗೆ ಇನ್ನು ಅಮೋನ್ ನ ಮಂತ್ರ ಅಪ್ಲೋಡ್ ಆಗಿಲ್ಲ. ಈಗ ಡ್ರೂ ಡೀಮನ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಇರೋ ಬುಕ್ ನ ತೆಗೆದು ಮಂತ್ರವನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಡೀಮನ್ ತನ್ನ ಶಕ್ತಿಯಿಂದ ಡ್ರೂ ನ ಕೇಬಲ್ ಇಂದ ಸುತ್ಕೊಂಡ್ ಬಂದು ಲೇನ್ ನ ಮುಂದೆ ಮಲಗಿಸುತ್ತೆ. ನೀನು ಮತ್ತೆ ಲೇನ್ ಇಬ್ರು ಡ್ರೂ ಇಂದ ಒಂದು ವಿಷಯವನ್ನ ಮುಚ್ಚಿಟ್ಟಿದ್ದೀರಾ, ಅದನ್ನ ಈಗ್ಲೇ ಬಾಯ್ ಬಿಡ್ಬೇಕು ಅಂತ ಡೀಮನ್ ಮ್ಯಾಕ್ಸ್ ಗೆ ಹೇಳಿ ಲೇನ್ ನ ದೇಹವನ್ನ ಬಿಟ್ಟೋಗುತ್ತೆ.
ಏನ್ ಸೀಕ್ರೆಟ್ ಅದು ಅಂತ ಡ್ರೂ ಫೋರ್ಸ್ ಮಾಡಿ ಕೇಳಿದಾಗ ಲೇನ್ ಹೇಳ್ತಾಳೆ, ನಿನ್ನ ನಾನು ಮೀಟ್ ಮಾಡೋಕ್ಕೂ ಮುಂಚೆ ನಾನು ಮ್ಯಾಕ್ಸ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಆದ್ರೆ ಅದು ಅಲ್ಲಿಗೆ ಮುಗ್ದೋಗಿತ್ತು, ನಾವು ಬೇರೆ ಬೇರೆ ಆಗಿದ್ದೀವಿ, ಈಗ ನಮ್ಮಿಬ್ರು ನಡುವೆ ಏನೂ ಇಲ್ಲ ಅಂತ ಹೇಳ್ತಾಳೆ. ಆದರೆ ಈ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಡ್ರೂಗೆ ತುಂಬಾನೇ ಕೋಪ ಬರುತ್ತೆ. ಇದಷ್ಟೇ ಅಲ್ಲ, ಮ್ಯಾಕ್ಸ್ ನ ಫೋನ್ ನ ಕೂಡ ಡಿಮನ್ ಕಂಟ್ರೋಲ್ ಮಾಡ್ತಿದೆ. ಇಲ್ಲಿರೋ ಮಾನಿಟರ್ ಅಲ್ಲಿ ಮ್ಯಾಕ್ಸ್ ಲೇನ್ ನ ಪ್ರೈವೇಟ್ ವಿಡಿಯೋ ರೆಕಾರ್ಡ್ ಮಾಡಿರೋದು ಪ್ಲೇ ಆಗುತ್ತೆ. ಈ ವಿಡಿಯೋನ ಇನ್ನೂ ಹಿಡ್ಕೊಂಡಿದ್ಯಾ, ಡಿಲೀಟ್ ಯಾಕೆ ಮಾಡಿಲ್ಲ ಅಂತ ಲೇನ್ ಕೋಪ ಮಾಡ್ಕೊಂತಾ ಇದ್ದಾಳೆ. ಈಗ ಡಿಮನ್ ಡ್ರೂನ ಬಿಟ್ ಕಳ್ಸುತ್ತೆ, ಇಬ್ರು ಕಿತ್ತಾಡ್ ಸಾಯ್ಲಿ ಅಂತ. ಅವಳ ವಿಡಿಯೋಸ್ ನ ಇಟ್ಕೊಂಡು ನೀನು ಏನ್ ಮಾಡ್ತಿದ್ಯಾ ಅಂತ ಡ್ರೂ ಮ್ಯಾಕ್ಸ್ ಗೆ ಚೆನ್ನಾಗಿ ಹೊಡೆದು ಕುತ್ತಿಗೆ ಇಸ್ಕಿ ಸಾಯಿಸೋಕೆ ಹೋದಾಗ 15 ಮಿಲಿಯನ್ ವ್ಯೂವರ್ಸ್ ಇದನ್ನ ನೋಡ್ತಾ ಇದ್ದಾರೆ. ಡಿಮನ್ಗೂ ಕೂಡ ಇದೇ ಬೇಕಾಗಿರೋದು ಅಂತ ಡ್ರೂಗೆ ಗೊತ್ತಾಗ್ತಿದ್ದಂಗೆ ಮೆಲ್ಲುಗೆ ಅವನು ಮ್ಯಾಕ್ಸ್ಗೆ ಹೇಳ್ತಾನೆ, ನನ್ನ ಕನ್ನಡಕದ ಸೈಡಲ್ಲಿರೋ ಬಟನ್ ನ ಪ್ರೆಸ್ ಮಾಡು ಅಂತ. ಡ್ರೂ ಮ್ಯಾಕ್ಸ್ ನ ಸಾಯಿಸೋ ಹಾಗೆ ನಾಟಕ ಆಡ್ಬೇಕಾದ್ರೆ ಮ್ಯಾಕ್ಸ್ ಇವನಿಂದ ತಪ್ಪಿಸ್ಕೊಳ್ಳೋ ಹಾಗೆ ನಾಟಕ ಮಾಡ್ತಾ ಬಟನ್ ಪ್ರೆಸ್ ಮಾಡ್ತಾನೆ. ಇದು ಡ್ರೂ ಅವ್ರ ಅಪ್ಪ ಕಳಿಸಿದ್ದ ಸ್ಮಾರ್ಟ್ ಕನ್ನಡಕ. ಮೊದ್ಲೇ ಇದನ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದ್ದಾನೆ. ಈಗ ಇವನ ಗ್ಲಾಸ್ ಮೇಲೆ ಅಮೋನ್ ನ ಮಂತ್ರ ಡಿಸ್ಪ್ಲೇ ಆಗ್ತಿದ್ದಂಗೆ ಓದೋಕೆ ಶುರು ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಡಿಮನ್ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಿಲ್ಲ. ಅವನ ಮಂತ್ರವನ್ನ ಹೇಳೋದು ನಿಲ್ಸ್ಲಿ ಅಂತ ಇರೋ ಬರೋ ವಸ್ತು ಎಲ್ಲ ಡ್ರೂನ ಮೇಲೆ ಬಿಸಾಕೋಕೆ ಶುರು ಮಾಡುತ್ತೆ. ಇದರಿಂದ ಡ್ರೂ ಒಂದು ರ್ಯಾಕ್ ನ ಕೆಳಗೆ ಸಿಗಾಕೊಂಡಿದ್ದಾನೆ. ಹೇಗೋ ಮಾಡಿ ಕಂಪ್ಯೂಟರ್ ನ ಕೀಬೋರ್ಡ್ ತಗೊಂಡು ಮಾನಿಟರ್ ಅಲ್ಲಿ ಮಂತ್ರ ಬರೋ ಹಾಗೆ ಮಾಡ್ತಾನೆ. ಈಗ ಮ್ಯಾಕ್ಸ್ ಈ ಮಂತ್ರವನ್ನ ಓದೋದಕ್ಕೆ ಶುರು ಹಚ್ಕೊಂತಾನೆ. ಡಿಮನ್ ಫುಲ್ ಕಿರ್ಚಾಡ್ತಾ ಇದೆ. ಸುತ್ತಮುತ್ತ ಇರೋ ಲೈಟ್ಸ್ ಎಲ್ಲ ಹೊಡೆದು ಹೋಗ್ತಿದೆ. ಜನ ಅಂತೂ ಏನಾಗುತ್ತಪ್ಪ ಅಂತ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ದಾರೆ. ಈಗ ಡಿಮನ್ ಇವರನ್ನ ತಡೆಯೋಕೆ ಕೈಗೆ ಹಾಕಿದ್ದ ಬೆಲ್ಟ್ ನೆಲ್ಲ ಕಿತ್ಕೊಂಡು ಬಂದು ಡ್ರೂ ಮೇಲೆ ದಾಳಿ ಮಾಡುತ್ತೆ. ಮ್ಯಾಕ್ಸ್ ಕ್ರಾಸ್ ನ ಇಟ್ಕೊಂಡು ಬಂದು ಮಂತ್ರವನ್ನ ಹೇಳ್ಬೇಕಾದ್ರೆ ಕ್ರಾಸ್ಗೆನೆ ಬೆಂಕಿ ಹತ್ಕೊಡುತ್ತೆ. ಆ ಕನ್ನಡಕ ಮತ್ತೆ ಕಂಪ್ಯೂಟರ್ ನ ಸ್ಕ್ರೀನ್ ಎರಡೂ ಕೂಡ ಹಾಳಾಯ್ತು. ಅದಕ್ಕೆ ಡ್ರೂ ಹೋಗಿ ಆ ಡಿಮನ್ ನ ಬಗ್ಗೆ ಇರೋ ಬುಕ್ ನೇ ಎತ್ಕೊಂಡು ಬಂದು ಒಂದೇ ಸಮ ಮಂತ್ರವನ್ನ ಓದ್ತಿದ್ದಂಗೆ ಆ ಡಿಮನ್ ತನ್ನ ನಿಜವಾದ ರೂಪಕ್ಕೆ ಬಂದು ಲೇನ್ ನ ದೇಹವನ್ನ ಬಿಟ್ಟೋಗುತ್ತೆ. ಎಲ್ಲ ಸರಿ ಹೋಯ್ತಪ್ಪ ಅಂತ ಸಮಾಧಾನ ಮಾಡ್ಕೊಂತಿರ್ಬೇಕಾದ್ರೆ ಇಲ್ಲೇ ಸುಟ್ಟೋಗಿ ಸಾವನ್ನಪ್ಪಿರೋ ಟಾಮಿ ಎದ್ ಬರ್ತಾನೆ. ಈಗೇನಪ್ಪ ಮಾಡೋದು ಅಂತ ಅವರು ಹೆದರ್ಕೊಂಡಿದ್ದಾಗ ಪೊಸೆಸ್ಡ್ ಆಗಿರೋ ಟಾಮಿ ಹೇಳ್ತಾನೆ, ನೀವ್ಯಾರು ದೇವರನ್ನ ನಂಬೋದಿಲ್ಲ, ನೀವ್ಯಾರು ದೇವರಿಗೆ ಹತ್ರವಾದ ಮನುಷ್ಯರಲ್ಲ, ಮತ್ತೆ ನಾನು ಕೂಡ ಡಿಮನ್ ಅಮೋನ್ ಅಲ್ಲ ಅಂತ ಹೇಳ್ತಾನೆ. ಮತ್ತೆ ಆ ಡೆವಿಲ್ಸ್ ಡಾಟಾಬೇಸ್ ಸ್ನೇಹಿತರೆ ನಿಜವಾಗ್ಲೂ ಡೆವಿಲ್ಗೆ ಸೇರಿದ್ದು. ಆ ಡಾಟಾಬೇಸ್ ನ ಸೃಷ್ಟಿ ಮಾಡಿರೋದೇ ಈ ಡೆವಿಲ್. ಅದಕ್ಕೆ ಈ ಡಿಮನ್ ನ ಹೆಸರು ಅಮೋನ್ ಅಂತ ಇವರು ಕನ್ಫ್ಯೂಸ್ ಆದ್ರು. ಈಗ ಟಾಮಿಯ ದೇಹವನ್ನ ಸೀಳ್ಕೊಂಡು ಒಳಗಿಂದ ಒಂದು ಡಿಮನ್ ಹೊರಗೆ ಬರುತ್ತೆ. ಈ ಡಿಮನ್ ಅಮೋನ್ ಅಲ್ಲ, ಎಲ್ಲಾ ಡಿಮನ್ ಗಳ ರಾಜ ಲೂಸಿಫರ್. ಲೂಸಿಫರ್ ಮ್ಯಾಕ್ಸ್ಗೆ ಹೇಳ್ತಾನೆ, ಈಗ ದೇವರು ನಿಮ್ಮನ್ನ ಕಾಪಾಡೋಕೆ ಇಲ್ಲಿಲ್ಲ, ನಿಮ್ಮನ್ನ ದೇವರು ಬಿಟ್ಟೋಗಿದ್ದಾರೆ ಅಂತ ಹೇಳಿ ಕ್ಯಾಮರಾನ ನೋಡ್ಕೊಂಡು ಮಂತ್ರ ಹೇಳೋಕೆ ಶುರು ಮಾಡ್ತಾನೆ. 17 ಮಿಲಿಯನ್ ಜನ ಲೈವ್ ಅಲ್ಲಿ ಇರೋರು ಲೂಸಿಫರ್ ನ ಕಣ್ಣನ್ನ ನೋಡ್ತಾ ಶಾಕ್ ಆಗಿದ್ದಾರೆ. ಈಗ ಲೂಸಿಫರ್ ಕಂಪ್ಯೂಟರ್ ನ ಕೇಬಲ್ ಕಟ್ ಮಾಡಿ ಮಾಯ ಆಗ್ತಾನೆ. ಈಗ ಡಿಮನ್ ನಮಗೆ ಏನು ಮಾಡದೆ ಹೋಯ್ತಲ್ಲ ಅಂತ ಸುಧಾರಿಸ್ಕೋಬೇಕಾದ್ರೆ ಡ್ರೂ ಲೇನ್ಗೆ ಕೇಳ್ತಾನೆ, ನೀನು ಆ ಡಿಮನ್ ನ ಪೊಸಿಷನ್ ಇಂದ ಹೊರಗೆ ಬಂದಾಗ ಪದೇ ಪದೇ ಲೈವ್ ಸ್ಟ್ರೀಮಿಂಗ್ ನ ನಿಲ್ಸೋಕೆ ಹೇಳ್ತಿದ್ದೆ. ನಿನಗೆ ಆ ಡಿಮನ್ ನ ಉದ್ದೇಶ ಗೊತ್ತಿತ್ತು ಅನ್ಸುತ್ತೆ. ಆ ಉದ್ದೇಶ ಏನ್ ಹೇಳು, ಡಿಮನ್ ಯಾಕೆ ಲೈವ್ ಅಲ್ಲೇ ಇದನ್ನೆಲ್ಲ ಮಾಡ್ತಿತ್ತು ಅಂತ ಕೇಳಿದಾಗ ಎಷ್ಟೇ ಯೋಚನೆ ಮಾಡಿದ್ರು ಲೇನ್ಗೆ ಏನು ನೆನಪಾಗ್ತಿಲ್ಲ. ಇವಳು ಎಲ್ಲ ಮರ್ತೋಗೋ ಹಾಗೆ ಆ ಡಿಮನ್ ಮಾಡಿದ್ದೆ. ಸೊ ಈಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಆ ಡಿಮನ್ ಕ್ಯಾಮ್ರಾನ ನೋಡ್ಕೊಂಡು ಮಂತ್ರವನ್ನ ಹೇಳಿದ್ದು ಯಾಕೆ ಅಂತ. ಲೈವ್ ಸ್ಟ್ರೀಮಿಂಗ್ ನ ನೋಡ್ತಿದ್ದ 17 ಮಿಲಿಯನ್ ಗಿಂತ ಜಾಸ್ತಿ ಜನ ಈಗ ಡಿಮನ್ ಗೆ ಪೊಸೆಸ್ಡ್ ಆಗ್ತಾರೆ. ಅದಕ್ಕೆ ಆ ಡಿಮನ್ ಆದಷ್ಟು ಜನ ಲೈವ್ ಗೆ ಬರ್ಲಿ ಅಂತ ಕಾಯ್ತಿತ್ತು. ಯಾರ್ಯಾರು ಡಿಮನ್ ನ ಕಣ್ಣಾರೆ ನೋಡಿದ್ರೋ ಅವರೆಲ್ಲ ಡಿಮನ್ ನ ಕೈಗೊಂಬೆ ಆಗಿದ್ದಾರೆ. ಈಗ ತಮ್ಮ ಸುತ್ತಮುತ್ತ ಇರೋ ಜನರನ್ನ ಕೊಲ್ಲೋದಕ್ಕೆ ಶುರು ಮಾಡ್ತಾರೆ. ಸುಮ್ನೆ ಅಲ್ಲ, ತುಂಬಾನೇ ಕ್ರೂರವಾಗಿ ಸಾಯಿಸ್ತಾ ಇದ್ದಾರೆ. ಮೊದಲು ಹೋಟೆಲ್ ಅಲ್ಲಿ ಲೈವ್ ನೋಡ್ತಿರೋರು ಬೇರೆಯವ್ರನ್ನೆಲ್ಲ ತುಂಬಾನೇ ಭಯಾನಕವಾಗಿ ಸಾಯಿಸ್ತಾರೆ. ಬಾರ್ ಅಲ್ಲಿ ಬ್ರೆಂಡಾ ಮತ್ತೆ ಡಿಸೈರಿ ಕೂಡ ಕೊಲೆಗಳನ್ನ ಮಾಡ್ತಾ ಇದ್ದಾರೆ. ಒಮಾನ್ ಅಲ್ಲಿ ಇಬ್ರು ಹುಡುಗರು ತಮ್ಮ ಫ್ರೆಂಡ್ ನ ಸಾಯಿಸ್ತಾರೆ. ಇಸ್ರೇಲ್ ಅಲ್ಲಿ ಹುಡುಗಿ ತನ್ನ ಗಂಡನನ್ನ, ಮತ್ತೆ ಸೌತ್ ಕೊರಿಯಾಲಿ ಒಬ್ಬ ಪೊಲೀಸ್ ಇನ್ನೊಬ್ಬ ಪೊಲೀಸ್ ನ ಸಾಯಿಸ್ತಾರೆ. ನಂತರ ಆ ಶ್ರೀಮಂತ ಫ್ಯಾಮಿಲಿಯ ಹುಡುಗ ಕೂಡ ತನ್ನ ತಂದೆಯ ಆಫೀಸ್ಗೆ ಬಂದು ಇವರನ್ನ ಮತ್ತೆ ಇವರ ಜೊತೆ ಇರೋ ಇನ್ನಷ್ಟು ಜನರನ್ನ ಸಾಯಿಸಿ ಹೋಗ್ತಾನೆ. ಸೊ ಈಗ ಸ್ನೇಹಿತರೆ ನಮ್ಗೆ ಗೊತ್ತಾಗುತ್ತೆ, ಇವನ ತಂದೆ ಬೇರೆ ಯಾರು ಅಲ್ಲ, ಅಮೆರಿಕಾದ ಪ್ರೆಸಿಡೆಂಟ್. ಸೊ ಮ್ಯಾಕ್ಸ್ ಲೈವ್ ಸ್ಟ್ರೀಮಿಂಗ್ ಮಾಡ್ತಿದ್ದ ಜಾಗಕ್ಕೆ ಪೊಲೀಸ್ ಅವರು ಬಂದು ಲೇನ್ ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಮ್ಯಾಕ್ಸ್ ತನ್ನ ಫೋನ್ ನ ಚೆಕ್ ಮಾಡಿದಾಗ 50,000 ಫಾಲೋಯರ್ಸ್ ಇದ್ದವರು ಈಗ 4 ಮಿಲಿಯನ್ ಫಾಲೋಯರ್ಸ್ ಆಗಿದ್ದಾರೆ. ಬ್ಲೂ ಟಿಕ್ ಕೂಡ ಬಂದಿದೆ. ಆದ್ರೆ ಪಾಪ್ಯುಲಾರಿಟಿನ ಎಂಜಾಯ್ ಮಾಡೋದಕ್ಕೆ ಮ್ಯಾಕ್ಸ್ಗೆ ಆಗಲ್ಲ. ಯಾಕಂದ್ರೆ ಈಗ ಪ್ರಪಂಚ ಉಳಿಯೋದೇ ಡೌಟ್ ಆಗಿದೆ. ಮುಂಬೈಗೆ ಹೋಗ್ತಿದ್ದ ಪ್ಲೇನ್ ನಲ್ಲಿ ಲೈವ್ ಸ್ಟ್ರೀಮಿಂಗ್ ನೋಡ್ತಿದ್ದ ಪ್ಯಾಸೆಂಜರ್ಸ್ ಪೈಲಟ್ ನ ಸಾಯಿಸಿರೋದ್ರಿಂದ ಪ್ಲೇನ್ ಕ್ರಾಶ್ ಆಗಿದೆ. ಎಲ್ಲಾ ಕಡೆ ಜಗತ್ತಿನಾದ್ಯಂತ ವೈಲೆನ್ಸ್ ಔಟ್ ಬ್ರೇಕ್ ಆಗಿ ಮನುಷ್ಯರನ್ನೇ
ಕೊಲ್ತಾ ಇದ್ದಾರೆ. ಇದರಿಂದ ಮರ್ಡರ್ ವೈರಸ್ ಹರಡ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದಕ್ಕೆ ನಕಲಿ ವ್ಯಾಕ್ಸಿನ್ ಕೂಡ ಮಾಡ್ಕೊಂಡು ಸೇಲ್ ಮಾಡ್ತಿದ್ದಾರೆ. ಕೆಲವರಿಗೆ ಸಾಯ್ಬೇಕಾದ್ರೂ ಕೂಡ ಪ್ರಾಫಿಟ್ ಗಳಿಸೋ ಚಿಂತೆ. ಆದ್ರೆ ಯಾರಿಗೂ ಗೊತ್ತೇ ಇಲ್ಲ ಈ ವೈಲೆನ್ಸ್ ಔಟ್ ಬ್ರೇಕ್ ಆಗೋದಕ್ಕೆ ಕಾರಣ ಯಾವುದೋ ವೈರಸ್ ಅಲ್ಲ, ಡೀಮನ್ ಲೂಸಿಫರ್. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈಗ ಈ ಮೂವಿಯಲ್ಲಿ ಏನ್ ನಡೀತು ಅಂದ್ರೆ ಸ್ನೇಹಿತರೆ, ಡೀಮನ್ ಯಾವಾಗ್ಲೂ ಅಷ್ಟೇ ಮನುಷ್ಯರಿಗೆ ಕಾಟ ಕೊಡೋದಕ್ಕೆ ಅಂತಾನೆ ಕಾಯ್ತಾ ಇರುತ್ತೆ. ಈ ರೀತಿ ಆ ಡೀಮನ್ ಮಾಡೋದಕ್ಕೆ ಗೊತ್ತಿಲ್ದಲೆ ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿ ಕೊಟ್ಟವರು ಮ್ಯಾಕ್ಸ್ ಮತ್ತೆ ಅವನ ಟೀಮ್ ಅವರು. ಡೀಮನ್ ಹೇಗೆ ಬಂತು, ಯಾರದಕ್ಕೆ ಮೂಲ ಅಂತ ಇಲ್ಲಿ ತೋರ್ಸೋದಿಲ್ಲ, ಆದ್ರೆ ಏನಕ್ಕೆ ಬಂತು ಅಂತ ಕೊನೆಯಲ್ಲಿ ನೋಡಿದ್ವಿ. ಡೀಮನ್ ನ ಉದ್ದೇಶನೇ ದೇವರ ಕ್ರಿಯೇಷನ್ ನ ನಾಶ ಮಾಡೋದು. ದೇವರ ಹೆಸರಲ್ಲಿ ಮೋಸ ಮಾಡ್ತಿದ್ದ ಮ್ಯಾಕ್ಸ್ ನ ಹತ್ರ ಡೀಮನ್ ಬರೋದಕ್ಕೆ ಕಾರಣನೇ ದೇವರ ಮೇಲೆ ಇವ್ರಿಗೆಲ್ಲ ನಂಬಿಕೆ ಇಲ್ಲ ಅಂತ. ಈ ಮೂವಿ ಅಷ್ಟೇ ಅಲ್ಲ ಸ್ನೇಹಿತರೆ, ಡೀಮನ್ ಗೆ ಸಂಬಂಧಪಟ್ಟ ಸ್ಟೋರಿ ಇರೋ ಹಾರರ್ ಮೂವೀಸ್ ಅಲ್ಲೆಲ್ಲ ಒಂದು ವಿಷಯವನ್ನ ಪದೇ ಪದೇ ಹೇಳ್ತಾರೆ. ಯಾವಾಗ ಮನುಷ್ಯರು ದೇವರನ್ನ ನಂಬೋದಿಲ್ವೋ, ದೇವರನ್ನ ಮರ್ತು ಬದುಕೋಕೆ ಶುರು ಮಾಡಿದಾಗ ದೇವರೇ ಮನುಷ್ಯರನ್ನ ಬಿಟ್ಟು ಹೋಗ್ತಾರೆ. ಆಗ ಡೀಮನ್ ದೇ ರಾಜ್ಯಭಾರ. ಈಗ ರೀಸೆಂಟ್ ಆಗಿ ವೆನ್ ಇವಿಲ್ಲರ್ಕ್ಸ್ ಅನ್ನೋ ಒಂದು ಹಾರರ್ ಮೂವಿಯನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಅದರಲ್ಲೂ ಅಷ್ಟೇ ಸ್ನೇಹಿತರೆ, ದೇವರನ್ನ ಪೂಜೆ ಮಾಡೋದು ಮತ್ತೆ ಪ್ರೇಯರ್ ಮಾಡೋದೆಲ್ಲ ಜನ ಮರ್ತೋಗಿರ್ತಾರೆ. ಚರ್ಚ್ಗಳು ನಾಶ ಆಗ್ತಿರುತ್ತೆ. ದೇವರಿರೋ ಜಾಗದಕ್ಕೆ ಯಾರು ಹೋಗೋದಕ್ಕೆ ಇಷ್ಟಪಡ್ದಲೇ ಇದ್ದಾಗ ಡೀಮನ್ ಭೂಮಿ ಮೇಲೆ ಜನಿಸುತ್ತೆ ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಹೇಳೋದು, ಡೀಮನ್ ನ ಪೂಜೆ ಮಾಡೋಕೆ ಹೋದ್ರೆ ನಮ್ಮ ಆತ್ಮವನ್ನೇ ನಾವು ಡೀಮನ್ಗೆ ಅರ್ಪಿಸ್ಬೇಕು. ಅದೇ ದೇವರನ್ನ ಪೂಜೆ ಮಾಡಿದ್ರೆ ದೇವರು ನಮ್ಮನ್ನ ಕಾಪಾಡ್ತಾರೆ, ನಮ್ಮಿಂದ ಹೆಚ್ಚೇನು ಕೇಳೋದಿಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.